ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಚರಿತ್ರೆ ಅಧ್ಯಾಯ 5. ಶ್ರೀಪಾದ ಶ್ರೀವಲ್ಲಭಾವತಾರ. ಅಂಬರೀಷನಿಗಿದ್ದ ಶಾಪವನ್ನು ಹೊತ್ತು ಶ್ರೀಹರಿಯು ತಾನು ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ವಾಮನ, ಭೃಗುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ, ಕಲ್ಕಿ ಹೀಗೆ ದಶಾವತಾರಗಳನ್ನು ತಾಳಿದನು. ಈ ಅವತಾರಗಳನ್ನು ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆಗಾಗಿ ಆದವು. ಕಲಿಯುಗದಲ್ಲಿ ಅಧರ್ಮ ತಲೆ ಎತ್ತಿ ಧರ್ಮ ಕುಂಠಿತವಾಗಲು ಭಗವಂತನು ಆಂಧ್ರ ಪ್ರದೇಶದ ಪೀಠಾಪುರವೆಂಬ ಗ್ರಾಮದಲ್ಲಿ ಅಪಳರಾಜನ ಪತ್ನಿ ಸುಮತಿಯ ಪುತ್ರನಾಗಿ ಶ್ರೀಪಾದನೆಂಬ ಹೆಸರಿನಿಂದ ಅವತರಿಸಿದನು. ಒಮ್ಮೆ ದತ್ತಾತ್ರೇಯನು ಭಿಕ್ಷಾಟನೆಗಾಗಿ ಸಂಚರಿಸುತ್ತಾ ಪತಿವ್ರತೆಯಾದ ಸುಮತಿಯ ಮನೆಗೆ ಬಂದನು. ಅಂದು ಅವರ ಮನೆಯಲ್ಲಿ ಶ್ರಾದ್ದವಾಗಿದ್ದರೂ ಅತಿಥಿ ದೇವೋಭವ ಎಂಬ ಮಾತಿನಂತೆ ಆಕೆಯು ಭಿಕ್ಷೆ ನೀಡಿದಳು. ಆಕೆಯ ಅನ್ಯಯ ಭಕ್ತಿಗೆ ಮೆಚ್ಚಿದ ದತ್ತ ಪರಮಾತ್ಮನು ನಿನಗೆ ಬೇಕಾದ ವರ ಬೇಡು ಎಂದನು. ಆಗ ಸುಮತಿಯು, ಸ್ವಾಮಿ, ನನ್ನ ಮಕ್ಕಳು ಜನಿಸಿ ಸಾಯುತ್ತಿವೆ. ಇದ್ದವರು ಅಂಗವಿಕಲರು. ನನಗೆ ನಿನ್ನಂತಹ ತೇಜಸ್ವಿಯ ಪುತ್ರನಾಗಲಿ ಎಂದು ವರ ಬೇಡಿದಳು. ಪರಮಾತ್ಮನು ತಾನೇ ಆಕೆಯ ಪುತ್ರನಾಗುವೆನೆಂದು ನಿರ್ಧರಿಸಿ ಅದೃಶ್ಯನಾದನು. ಸುಮತಿಯು ನಡೆದ ಸಂಗತಿಯನ್ನು ತನ್ನ ಪತಿಗೆ ತಿಳಿಸಿದಳು. ಆತನು ಆಕೆಯ ಭಾಗ್ಯವನ್ನು ಕೊಂಡಾಡಿದನು. ಮುಂದೆ ಸುಮತಿಯು ಧರಿಸಿ ಭಾದ್ರಪದ ಚೌತಿ, ಗಣೇಶ ಚೌತಿ ದಿನದಲ್ಲಿ ಪುತ್ರನನ್ನು ಪಡೆದಳು. ಜ್ಯೋತಿಷಿಗಳು ಈ ಬಾಲಕನು ಮಹಾ ತೇಜಸ್ವಿಯು ಜಗದ್ಗುರುವು ಆಗುವನೆಂದು ಭವಿಷ್ಯ ನುಡಿದರು. ಮಗುವಿಗೆ ಶ್ರೀಪಾದನೆಂದು ನಾಮಕರಣ ಮಾಡಿದರು. ಶ್ರೀಪಾದನು ಎಳೆಯ ವಯಸ್ಸಿನಲ್ಲಿಯೇ ವೇದಾಂಗ ಪಾರಂಗನಾದನು. ತಂದೆ ತಾಯಿಗಳು 5ನೇ ವಯಸ್ಸಿನಲ್ಲಿಯೇ ಉಪನಯನ ಮಾಡಿದರು. ಪ್ರಾಪ್ತ ವಯಸ್ಕನಾಗಲು ವಿವಾಹದ ಬಗ್ಗೆ ಅವರು ನಿಶ್ಚಯಿಸಲು ಶ್ರೀಪಾದನು ಖಂಡತುಂಡವಾಗಿ, ವಿವಾಹ ಬೇಡ, ನಾನು ಬ್ರಹ್ಮಚಾರಿಯಾಗುವೆ. ವೈರಾಗ್ಯ ಸ್ತ್ರೀಯನ್ನು ಈಗಾಗಲೇ ನಾನು ಮದುವೆಯಾಗಿರುವೆ ಎಂದನು. ದುಃಖಿತರಾದ ತಾಯಿ ತಂದೆಗಳು, ಶ್ರೀಪಾದನೇ, ಅಂಗವಿಕಲರಾದ ನಿನ್ನ ಅಣ್ಣಂದಿರಿಗೆ ಯಾರು ಗತಿ? ನೀನು ತಪಸ್ಸಿಗೆ ಹೋದರೆ ನಮ್ಮ ಗತಿಯೇನು ಎಂದರು. ಶ್ರೀಪಾದನು ಒಮ್ಮೆ ಅಣ್ಣಂದಿರನ್ನು ಕೃಪಾದೃಷ್ಟಿಯಿಂದ ನೋಡಲು ಅವರ ಅಂಗವೈಕಲ್ಯವಿಲ್ಲದೆ ದೃಢಕರಾದರು. ಆಗ ಶ್ರೀಪಾದನು ತಾಯಿಗೆ, ಅಮ್ಮ, ನಿನ್ನ ಚಿಂತೆ ಕಳೆಯಿತು ಅಲ್ಲವೇ? ಇನ್ನು ನನಗೆ ತಪಸ್ಸಿಗೆ ಹೋಗಲು ಅಪ್ಪಣೆ ನೀಡು ಎಂದನು. ತಾಯಿಯು ದುಃಖಿಸಲು, ನನ್ನ ಅವತಾರ ಕಾರ್ಯವಿನ್ನೂ ಇದೆ. ಅನೇಕರನ್ನು ಅನುಗ್ರಹಿಸಲು ನಾನು ಉತ್ತರಕ್ಕೆ ತಪಸ್ಸಿಗೆ ತೆರಳುವೆ. ನಿನ್ನ ಪುತ್ರರು ಶತಾಯುಷಿಗಳಾಗುತ್ತಾರೆ. ಅವರು ನಿಮ್ಮನ್ನು ರಕ್ಷಿಸುತ್ತಾರೆ ಎಂದು ಅಭಯ ನೀಡಿ ಕಾಶಿ ಕ್ಷೇತ್ರದ ಕಡೆ ಪಯಣಿಸಿದನು. ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ 5ನೇ ಅಧ್ಯಾಯ ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.